ಏನೋ ನೀನೇ ದೊಡ್ಡಾನು ಅಂತ ಅಂದ್ಕೊಂಡಿದ್ಯಾ? ಈ ಕೈಯಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ನಿನ್ನ ತಲೆ ಕಿತ್ತೋಗುತ್ತೆ. ಅಮ್ಮ ಒಂದು ಕತೆ ಹೇಳ್ತೀನಿ ಕೇಳು ಥಾಮಸ್. ಸರಿ ಬೊಗಳು. ಈ ಜಗತ್ತಿಗೆ ಒಬ್ಬನೇ ಅಧಿಪತಿ ಇರಬೇಕು, ಅದು ನಾನಾಗಿರಬೇಕು. ಹೇ ಏನೇ ಆಗಿ ನೋಡ್ತಿದ್ದೆ? 10 ರೂಪಾಯಿ ಕೊಟ್ಟಿಲ್ಲ ಅಂದರೆ ತಗೊಂಡು ಹೋಗ್ಬಿಡ್ತೀನಿ. ಏನು ಚೆನ್ನಾಗಿ ನೋಡ್ತಿದ್ಯಾ? ಈ ವಿಡಿಯೋನ ಹೆಂಗೆ ಮಾಡಿದೆ ಅಂತನಾ? ಎಲ್ಲಿ 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 ಸ್ವಲ್ಪ ವೆಯ್ಟ್ ಮಾಡು ಚಿನ್ನ, ಹೇಳ್ಕೊಡ್ತೀನಿ. ವೆಯ್ಟ್ ಮಾಡು. ಹಾಗೆ ನಿಲ್ಸೋ ಸಾಕು. ನಾನು ನಿನ್ನ ಸಬ್ಸ್ಕ್ರೈಬರ್ ಕಣೋ. ನನಗೆ ಇಷ್ಟೊತ್ತು ತಲೆ ಕೆಡ್ಸೋದು ನಿನ್ನ ತಪ್ಪು. ಮೊದಲು ನನಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡು. ಸಮಾಧಾನವಾಗಿರೋಕ್ಕೆ ಬರಲ್ಲ. ಹಲೋ ಫ್ರೆಂಡ್ಸ್, ಕನ್ನಡ ಟೆಕ್ ಅಫಿಷಿಯಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದ್ರೆ, ನೀವು ಆಲ್ರೆಡಿ 2 ವಿಡಿಯೋಗಳನ್ನು ನೋಡಿರ್ತೀರಾ, ಎಕ್ಸಾಂಪಲ್ ವಿಡಿಯೋ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಒರಿಜಿನಲ್ ವಿಡಿಯೋ ಹಾಕಿರ್ತೀನಿ, ಆಮೇಲೆ ಬಂದ್ಬಿಟ್ಟು ಎಕ್ಸಾಂಪಲ್ ವಿಡಿಯೋ ಹಾಕಿರ್ತೀನಿ. ಒರಿಜಿನಲ್ ವಿಡಿಯೋದಲ್ಲಿ ನಾರ್ಮಲ್ ಕ್ಲಿಪ್ ಇರುತ್ತೆ, ಆ ಒಂದು ಫೇಸ್ ನಲ್ಲಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನನ್ನ ಒಂದು ಫೇಸ್ ಅನ್ನ ಹಾಕೊಂಡಿರ್ತೀನಿ. ಅಷ್ಟೇನು ಕರೆಕ್ಟ್ ಆಗಿ ಬರಲಿಲ್ಲ, ಬಟ್ ನನ್ನ ಒಂದು ಫೇಸ್ ಅನ್ನ ಹಾಕೊಂಡಿರ್ತೀನಿ. ಆ ರೀತಿ ಆಗುವ ಒಂದು ಅಪ್ಲಿಕೇಶನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ. ಅಪ್ಲಿಕೇಶನ್ ನೇಮ್ ಏನಪ್ಪಾ ಅಂದ್ರೆ ಝಾವೋ ಆಪ್ ಅಂತ. ಡೌನ್ಲೋಡ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಬಟ್ ಸುಮಾರು ನ್ಯೂಸ್ ಚಾನಲ್ ಅಲ್ಲಿ ಈಗ ಹಬ್ಬುತ್ತಿರುವ ನ್ಯೂಸ್ ಏನಪ್ಪಾ ಅಂತ ನೋಡಿದ್ರೆ, ಆ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಸೇಫ್ ಅಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಬಟ್ ಆಲ್ರೆಡಿ ಒಂದು ಫೇಸ್ ಆಪ್ ಅಂತ ಬಂತು. ಸೊ ಆ ಒಂದು ಫೇಸ್ ಆಪ್ ನ ಇಟ್ಕೊಂಡು ನಮ್ಮ ಒಂದು ಫೇಸಿಗೆ ಓಲ್ಡ್ ಏಜ್ ಎಫೆಕ್ಟ್ ಅನ್ನ ಹಾಕೋ ತರ ಇತ್ತು, ನಮ್ಮ ಒಂದು ಫೇಸ್ಗೆ ಗರ್ಲ್ ಎಫೆಕ್ಟ್ ಅನ್ನ ಹಾಕೋ ತರ ಇತ್ತು. ಸೊ ಆ ರೀತಿ ಎಲ್ಲ ಮಾಡ್ಕೊಂಡು ನಮ್ಮ ಒಂದು ಫೇಸ್ ಅನ್ನ ಬದಲಾವಣೆ ಮಾಡ್ಕೋಬಹುದಾಗಿತ್ತು. ಬಟ್ ಅದೇ ತರ ಇದೆ, ಇದು ಕೂಡ ಒಂದು ಫನ್ನಿ ಅಪ್ಲಿಕೇಶನ್ ಅಷ್ಟೇ. ಇದರಲ್ಲಿ ಡೇಂಜರ್ ಅಂತದ್ದೇನೋ ಇಲ್ಲ. ನೀವು ಈ ಒಂದು ಅಪ್ಲಿಕೇಶನ್ ನೋಡಿ ಹೆದರ್ಬೇಕು ಅಂತ ಇಲ್ಲ. ಬಟ್ ಕೆಲವೊಂದು ನ್ಯೂಸ್ ವೆಬ್ಸೈಟ್ಸ್ ಮತ್ತೆ ನ್ಯೂಸ್ ಚಾನಲ್ಸ್ ಗಳು ಇರ್ತಾವಲ್ಲ, ಇದನ್ನ ಇಟ್ಕೊಂಡು ಕುಯ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ಐ ಆಮ್ ಹಿಯರ್ ಫಾರ್ ಯು. ಸೊ ಅಪ್ಲಿಕೇಶನ್ ನೇಮ್ ಝಾವೋ ಅಂತ. ಈಗ ಅದು ಬಂದ್ಬಿಟ್ಟು ಇಂಡಿಯಾದ ಅಪ್ಲಿಕೇಶನ್ ಅಲ್ಲ, ಫಾರಿನ್ ಅಪ್ಲಿಕೇಶನ್ ಅಲ್ಲ, ಅಂದ್ರೆ US ಇಂದಲ್ಲ. ಬಟ್ ಬಿಕಾಸ್ ಅದು ಚೈನೀಸ್ ಅಪ್ಲಿಕೇಶನ್, ಒಂದು ಚೈನೀಸ್ ಅಲ್ಲಿ ಬಿಟ್ಟಿದ್ದಾರೆ. ಬಟ್ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಇಂಡಿಯಾದ ಪ್ಲೇ ಸ್ಟೋರ್ ನಲ್ಲೂ ಕೂಡ ಅವೈಲೇಬಲ್ ಇಲ್ಲ. ಚೈನಾದಲ್ಲಿ ಪ್ಲೇ ಸ್ಟೋರೇ ಇಲ್ಲ. ಸೊ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ಕೋಬಹುದು. ಸೊ ಅದಕ್ಕೋಸ್ಕರನೇ ನಾನು ಇದ್ದೀನಿ. ಸೊ ನಮ್ಮೊಂದು ಕನ್ನಡ ಟೆಕ್ ವೆಬ್ಸೈಟ್ ಅಲ್ಲಿ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಲಿಂಕ್ ಅನ್ನ ಹಾಕಿದ್ದೀನಿ. ಈ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ನಮ್ಮ ಒಂದು ಅಲ್ಲಿ ಸುಮಾರು ವಿಡಿಯೋಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಆ ವಿಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಒಂದು ಫೋಟೋನ ತಗೊಂಡು ಅದಕ್ಕೆ ಕೊಟ್ಟರೆ ಸಾಕು, ಆಟೋಮೆಟಿಕ್ ಆಗಿ ಒಂದು 10 ಸೆಕೆಂಡ್ಸ್ ಅಲ್ಲಿ ನಿಮ್ಮ ಒಂದು ಫೇಸ್ ಅನ್ನ ಆ ಒಂದು ವಿಡಿಯೋಗೆ ರಿಪ್ಲೇಸ್ಮೆಂಟ್ ಮಾಡಿ ಕೊಡುತ್ತೆ. ಸೊ ನೀವು ಆ ಒಂದು ವಿಡಿಯೋನ ನೋಡ್ಕೋಬಹುದು. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಪ್ಪಾ ಅಂದ್ರೆ, ಆ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ನಮ್ಮ ಒಂದು ಇಂಡಿಯಾದ ಫೋನ್ ನಂಬರ್ ಇಂದ ಓಪನ್ ಆಗಲ್ಲ, ಮತ್ತೆ US ಫೋನ್ ನಂಬರ್ ಇಂದ ಓಪನ್ ಆಗಲ್ಲ. ಅದು ಚೈನಾದೇ ಫೋನ್ ನಂಬರ್ ಇದ್ರೆ ಮಾತ್ರ ಓಪನ್ ಆಗುತ್ತೆ. ಸೊ ಇದೊಂದು ಕಷ್ಟವಾದ ಕೆಲಸ ಆಗಿದೆ. ಏನಪ್ಪಾ ಅಂದ್ರೆ, ನಮ್ಮ ಬಳಿ ಒಂದು ಚೈನೀಸ್ ನಂಬರ್ ಇದ್ರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಅನ್ನ ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ನೀವು ಚೈನೀಸ್ ನಂಬರ್ ಅನ್ನ ತಗೋಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಸುಮಾರು ವೆಬ್ಸೈಟ್ಗಳಿರುತ್ತೆ. ಸೊ ಆ ಒಂದು ವೆಬ್ಸೈಟ್ಗಳಿಗೆ ದುಡ್ಡು ಕೊಟ್ಟು ನೀವು ಚೈನೀಸ್ ನಂಬರ್ ಅನ್ನ ತಗೋಬಹುದು. ಆ ರೀತಿ ತೊಗೊಳಕ್ಕಾಗಿಲ್ಲ ಅಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ನನಗೆ 600 ರೂಪಾಯಿ ಕೊಟ್ಟರೆ ನಾನು ಚೈನೀಸ್ ನಂಬರಲ್ಲಿ ಫಸ್ಟ್ ಟೈಮು ಆ ಒಂದು ಅಪ್ಲಿಕೇಶನ್ನ ಆ್ಯಕ್ಟಿವೇಟ್ ಮಾಡಿ ಕೊಡಿಸ್ತೀನಿ. ಸೊ ಇದು ನಾನು ದುಡ್ಡು ಕೊಟ್ಟೆ ತೊಗೊಂಡು ಆ್ಯಕ್ಟಿವೇಶನ್ ಮಾಡ್ಕೊಂಡಿರೋದು. ಸೊ ಅದಕ್ಕೋಸ್ಕರ ನನಗೆ ಲಾಸ್ ಆಗಬಾರ್ದಲ್ಲ. ಸೊ ಅದಕ್ಕೋಸ್ಕರ ಮಾತ್ರ ಯಾಕಪ್ಪ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಆಲ್ರೆಡಿ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. ಅಂದರೆ ನ್ಯೂಸಲ್ಲಿ ಟ್ರೆಂಡ್ ಮಾಡ್ತಿದ್ದಾರೆ. ಯಾಕಪ್ಪ ಅಂದರೆ ಇದು ಪ್ರೈವಸಿಗೆ ವಿರುದ್ಧವಾಗಿದೆ, ಎಲ್ಲರೂ ಡೇಟಾಗಳನ್ನು ಕತ್ಕೊಂಡು ಇದು ಬ್ಯಾಡಾಗಿ ಯೂಸ್ ಮಾಡ್ತಿದ್ದಾರೆ, ಆ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನಲ್ಲಿ ಆ ರೀತಿ ಏನು ಪ್ರಾಬ್ಲಮ್ ಇಲ್ಲ ಅಂತ ನಿಮಗೆ ತಿಳಿಸ್ಲಿಕ್ಕೆ ಮಾತ್ರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೇ ಬಿ ಇನ್ ಫ್ಯೂಚರಲ್ಲಿ ಈ ಒಂದು ಅಪ್ಲಿಕೇಶನ್ ಇಂಡಿಯಾಗೂ ಬರ್ಬೋದು. ಸೊ ಬಂದರೆ ಒಳ್ಳೆ ವಿಷಯ. ಬಟ್ ಯಾರು ಬರಾಕ್ ಬಿಡ್ತಾರೆ? ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನೋಟಿಫಿಕೇಶನ್ ಅನ್ನು ಎನೇಬಲ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.